ಮೂರನೇ ವಾರದ ಫಿನಾಲೆ ಎಲಿಮಿನೇಷನ್ ಅಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇವ್ರು ಆಚೆ ಬರ್ತಾರೆ ಅಂತ. ಅಫ್ಕೋರ್ಸ್ ಈ ಸರಿ ಕಾನ್ಸೆಪ್ಟ್ ಇರೋದೇ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಚೆ ಬಂದಂತಹ ಮುದ್ದು ಲಕ್ಷ್ಮಿ, ನಮ್ಮ ಮುದ್ದು ಲಕ್ಷ್ಮಿ ಅಶ್ವಿನಿ ಅವ್ರೀಗ ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಹೇಗಿತ್ತು ಬಿಗ್ ಬಾಸ್ ಜರ್ನಿ ಅಂತ. ಹಾಯ್ ಅಶ್ವಿನಿ ಅವರೇ, ಹೇಗಿದ್ದೀರಾ? ಹಾಯ್ ಮಂಗಳಾ ಅವರೇ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮೇ ಬಿ ತುಂಬಾನೇ ಡಿಸಪಾಯಿಂಟ್ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ. ಸೊ ಏನ್ ಹೇಳ್ತೀರಿ? ಅನ್ಎಕ್ಸ್ಪೆಕ್ಟೆಡ್, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಟೈಟ್ಲೇ ಇಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆಲ್ರೆಡಿ ಫಸ್ಟ್ ಡೇ ಇಂದ ಫೀಡ್ ಮಾಡಿಬಿಟ್ಟಿದ್ದಾರೆ. ಅನ್ಕೊಂಡೇ ಇರಲಿಲ್ಲ ಥರ್ಡ್ ವೀಕ್ ಬರುವಂತಹ ಕಂಟೆಸ್ಟೆಂಟ್ ನಾನು ಅಂತ. ಜಡ್ಜ್ಮೆಂಟ್ ಬಂದಿದೆ, ಹೊರಗೆ ಬಂದಾಗಿದೆ. ಸೊ ಏನಿದ್ರು ಜನರ ಪ್ರೀತಿ ಸಿಕ್ಕಿರೋದನ್ನ ಮನ ತುಂಬಿ ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಜಾಸ್ತಿ ಕೆಲಸ ಮಾಡ್ಕೊಂಡು ಹೋಗೋದಷ್ಟೇ. ಎಡ್ವಟ್ಟು ಎಲ್ಲ ಆಯ್ತು ಅಂತ ಅನ್ಸುತ್ತೆ ಅಶ್ವಿನಿ ನಿಮ್ಗೆ? ಜಂಟಿ ಅನ್ನೋ ಕಾನ್ಸೆಪ್ಟು ನಮಗ್ ಸಿಕ್ಕಿದ್ದು, ಮೈನ್ ಆಗಿ ನನಗ್ ಸಿಕ್ಕಿದ್ದು ಒಂಥರ ನನಗೆ ಒಂದು ಸ್ಟೆಪ್ ಬ್ಯಾಕ್ ಆಯ್ತು. ಯಾಕಂದ್ರೆ ನಂಗೆ ಅಡ್ಜಸ್ಟ್ ಆಗಿ ಅಥವಾ ಇನ್ನೊಂದು ವ್ಯಕ್ತಿ ಜೊತೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಯಾವಾಗಲೂ ಒಪಿನಿಯನ್ ಕೇಳಿ ಅಭ್ಯಾಸನೇ ಇಲ್ಲ. ಏನೇ ಡಿಸಿಷನ್ ಇದ್ರು ನಾನೇ ತಗೊಂಡು ಅಭ್ಯಾಸ. ಅಲ್ಲಿ ಕೆಲವೊಂದು ರೂಲ್ಸ್ ಇದ್ದಿದ್ರಿಂದ ಆ ರೂಲ್ಸ್ನ ಬ್ರೇಕ್ ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ. ಅದರ ಜೊತೆಗೆ ನಮ್ಮ ಪವರ್ ಕಿತ್ಕೊಂಡ್ರು, ಫ್ರೀಡಮ್ ಕಿತ್ಕೊಂಡ್ರು. ಊಟನೂ ತುಂಬಾ ಕಷ್ಟಪಟ್ಟು ತಿಂದಿದೀವಿ, ಮಾತುಗಳು ಕೇಳಿಸ್ಕೊಂಡು ತಿಂದಿದೀವಿ. ಸೊ ಹಾಗಾಗಿ ಫಸ್ಟ್ ವೀಕ್ ಒಂದ್ ಕಡೆ ಜೋಶು, ಒಂದ್ ಕಡೆ ಕಿಕ್ ಇರುತ್ತಲ್ಲ, ಬಿಗ್ ಬಾಸ್ ಮನೆಯ ಕಿಕ್, ಒಂದು ಹೊಸ ಪ್ಯಾಟರ್ನ್, ಜೀವನದ ಹೊಸ ದಾರಿ, ಆ ಎಲ್ಲದರ ಜೊತೆಗೆ ಟಾಸ್ಕ್ ಅನ್ನೋ ಒಂದು ಡೇಂಜರ್ ಝೋನ್. ಟಾಸ್ಕ್ಗಳಲ್ಲಿ ತುಂಬಾ ಪ್ರಯತ್ನ ಪಟ್ವಿ ಫಸ್ಟ್ ವೀಕ್. ಅದಿದ್ದಿದೆ ಗೇಮ್ಸೇ ಹೇಗಿತ್ತು ಅಂದರೆ ಒಂಟಿಗಳಿಗೆ ತುಂಬ ಸುಲಭ ಆಯಿತು ಒಬ್ಬರೇ ಇದ್ದಿದ್ದರಿಂದ. ಜಂಟಿಗಳಿಗೆ ಅದು ಕೋಆರ್ಡಿನೇಷನ್ ಜೊತೆಗೆ ಮಾಡಬೇಕಾಗಿದ್ದರಿಂದ ಕೆಲವೊಂದು ಸತಿ ಇಂಬ್ಯಾಲೆನ್ಸ್ ಆಯಿತು. ಸೆಕೆಂಡ್ ವೀಕಲ್ಲಿ ಪ್ರಾಬ್ಲಿ ಸರಿ ಹೋಗುತ್ತೆ ಅಥವಾ ಜಂಟಿಯಿಂದ ಬಿಡುಗಡೆ ಸಿಗುತ್ತೆ ಅಂತ ಅಂದ್ಕೊಂಡ್ವಿ. ಅದು ಕ್ಯಾರಿ ಆಯಿತು. ಕ್ಯಾರಿ ಆದಾಗ ಒಬ್ಬ ವ್ಯಕ್ತಿ ಸ್ವಲ್ಪ ಸಮಯಕ್ಕೆ ಮಾತ್ರ ಅಡ್ಜಸ್ಟ್ ಆಗಲಿಕ್ಕೆ ಸಾಧ್ಯ ಒಬ್ಬ ಸ್ಟ್ರೇಂಜರ್ನ ಜೊತೆಗೆ. ಅವ್ರದೇ ಒಪಿನಿಯನ್ಸ್, ವ್ಯಕ್ತಿತ್ವಗಳು ಅಂತ ಬಂದಾಗ ಕ್ಲಾಶಸ್ ಆಗುತ್ತೆ. ಕ್ಲಾಶಸ್ ಆಯಿತು. ಎಲ್ಲೋ ಒಂದು ಕಡೆ ನಾನು ಅಭಿಷೇಕ್ ಅವ್ರನ್ನ ಡಾಮಿನೇಟ್ ಮಾಡಿದೆ ಅಂತ ಮಾತು ಬಂತು. ಬಟ್ ಎಂಡ್ ಆಫ್ ದ ಡೇ ನಾನು ಅಲ್ಲಿ ಹೋಗಿರೋದೆ ನನ್ನ ಆಟ ಆಡೋದಕ್ಕೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅಶ್ವಿನಿ ಅವ್ರ ಜೊತೆ ಕ್ಲಾಶಸ್ ಆಯಿತು. ಅಲ್ಲಿ ನನ್ನ ಸ್ಟ್ಯಾಂಡ್ನ ನಾನು ತೊಗೊಂಡೆ. ಅವ್ರು ಆಡಿದ ಮಾತುಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ವ್ಯಕ್ತಿತ್ವ ಅಂತೂ ನಾನಲ್ಲ. ಸೊ ಹಾಗಾಗಿ ಅಲ್ಲಿ ಸ್ಟ್ಯಾಂಡ್ ತೊಗೋಬೇಕಿತ್ತು, ಅಲ್ಲೂ ಮಾತಾಡಿದೆ. ಸೆಕೆಂಡ್ ವೀಕ್ ಕಂಪ್ಲೀಟ್ ಆಯಿತು. 2 ವಾರನೂ ಅಭಿಷೇಕ್ ಸ್ಟ್ರಾಂಗ್ ಅನ್ನೋ ಕಾರಣಕ್ಕೆ ಸುದ್ದಿ ಅವರು ನಮ್ಮನ್ನು ನಾಮಿನೇಟ್ ಮಾಡ್ತಾರೆ. ಸೊ ಅವ್ರ ಹತ್ರನೂ ಹೋಗಿ ಮಾತಾಡಿದೆ. ಅಭಿಷೇಕ್ ಅಷ್ಟೇ ಅಲ್ಲ, ಅಶ್ವಿನಿ ಕೂಡ ಇದ್ದಾಳೆ, ನೀವು ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ ಅಂತ. 3ನೇ ವಾರ ಯಾವಾಗ ಒಂಟಿ ಅನ್ನೋ ಒಂದು ಪಯಣ ಶುರು ಆಯಿತೋ, ಉಸಿರಾಡಬಹುದು, ಈಗ ಇಂಡಿವಿಜುವಲ್ ಕಾಲ್ಸ್ನ ತಗೋಬಹುದು, ಇಂಡಿವಿಜುವಲ್ ಗೇಮ್ನ ಶುರು ಮಾಡ್ಬೋದು ಅಂತಾನೆ ಅನ್ಕೊಂಡಿದ್ದು. ಅನ್ಫಾರ್ಚುನೇಟ್ಲಿ ಅಲ್ಲಿದ್ದು ಒಂದೇ ಟಾಸ್ಕ್. 11 ಜನ ಪ್ರೂವ್ ಮಾಡ್ಕೋಬೇಕಿತ್ತು. ಆ್ಯಂಡ್ ನಾವು ಸೇವ್ ಅಲ್ಲ, ಬೇರೆಯವರು ನಮ್ಮನ್ನ ಸೇವ್ ಮಾಡಬೇಕಿತ್ತು. ಸ್ಟ್ರಾಟಜೈಸ್ ಎಲ್ಲ ಮಾಡಿ ಓಕೆ ಹಿಂಗೆ ಆಡೋಣ, ಯಾರಿಗೆ ಬಾಲ್ ಇಲ್ವೋ ಅವರಿಗೆ ಬಾಲ್ ಇಡೋಣ, ಅಕಸ್ಮಾತ್ ಯಾರಾದರೂ ಲಾಸ್ಟಲ್ಲಿ ಬಂದರೆ ಅವ್ರನ್ನ ಬಿಟ್ಬಿಡೋಣ ಅಂತಾನೆ ಡಿಸೈಡ್ ಆಗಿತ್ತು. ಬಟ್ ಆಟದ ಮಧ್ಯದಲ್ಲಿ ಸುದ್ದಿ ಅವರು ಅವ್ರ ಅರ್ಥ ಮಾಡ್ಕೊಂಡಿದ್ದ ರೀತಿನಲ್ಲಿ ಮಾತಾಡಿ ಮ್ಯಾನಿಪುಲೇಟ್ ಮಾಡಿಬಿಡ್ತಾರೆ. ಎಲ್ಲೋ ಒಂದು ಕಡೆ ರಾಶಿ ಅವರು ಅದನ್ನು ಫೈಟ್ ಮಾಡಿದ್ದಿದ್ರು ಪ್ರಾಬಬ್ಲಿ ಒಂದು ಚಾನ್ಸ್ ಇರ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಸೇವ್ ಮಾಡ್ಲಿಕ್ಕೆ ಆಗಿಲ್ಲ. ಬಟ್ ನಾನು ಸೇವ್ ಮಾಡಿದಂಥ ಕಂಟೆಸ್ಟೆಂಟ್ಸ್ ಅವರ ಇಂಡಿವಿಜುವಾಲಿಟಿಯಿಂದ ಇನ್ನೂ 2 ಟಾಸ್ಕ್ನ ವಿನ್ ಮಾಡಿ ಫೈನಲಿಸ್ಟ್ ಕಂಟೆಂಡರ್ ಆಗ್ತಾರೆ. ಅದ್ರ ಜೊತೆಗೆ ಅವ್ರು ಫೈನಲಿಸ್ಟ್ ಕಂಟೆಂಡರ್ ಆದಾಗ ನಾನು ಪ್ರೆಸ್ ಮೀಟ್ ಒಂದು ಕಾನ್ಸೆಪ್ಟ್ ಆಗುತ್ತೆ. ಪ್ರೆಸ್ ಮೀಟ್ ಆದಾಗಲೂ ತುಂಬ ನನಗೆ ಅನಿಸ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ. ಅವರು ಆಗ ನನ್ನ ಹೆಸರು ತಗೊಂಡಾಗ್ಲೂ ಅಲ್ಲಿ ಒಂದು ಪಾರ್ಶಾಲಿಟಿ ಆಯಿತು, ಗುಂಪುಗಾರಿಕೆ ಆಯಿತು. ಗುಂಪುಗಾರಿಕೆಯ ಕಾರಣದಿಂದ ನಾನು ಈಗ ಇಲ್ಲಿ ಕೂತಿದ್ದೀನಿ.